ಇದ್ರೆ ಇನ್ನು ಯಾರಾದ್ರೂ ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಅನುಭವ ಹಂಚ್ಕೊಳ್ಳಿ. ಇಲ್ಲ ಯಾವುದೇ ನಿಮಗ ಈ ಆಧ್ಯಾತ್ಮಿಕ ಇವತ್ತು ಕಬೀರ್ ದೋಹಗಳು ಯಾವುದೇ ಇದು ಸಂಬಂಧಿತ ಯಾವುದೇ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು ಕೇಳಿ. ಪ್ರಶ್ನೆ ಕೇಳಿದ್ರೆ ಹೆಚ್ಚು ಜ್ಞಾನ ಸಿಗತ್ತೆ ನಿಮ್ಗೆ. ಪ್ರಶ್ನೆ ಕೇಳೋದು ನೀವು ಮಾಡಿದ್ರೆ ಈ ಜ್ಞಾನ ಅನ್ನೋದು ನೈಸರ್ಗಿಕದಿಂದ ಮಾಸ್ಟರಿಂದ ನೈಸರ್ಗಿಕ ಕೊಡ್ತಾ ಇರ್ತದೆ. ನೈಸರ್ಗಿಕ ಯಾವಾಗಲೂ ತಯಾರಿರ್ತದೆ. ಆ ಪ್ರಶ್ನೆ ಕೇಳ್ಬೇಕಷ್ಟೇ, ಅದರಿಂದ ಉತ್ತರ ಅನ್ನೋದು ಆ ತರ ಬರ್ತದೆ. ಹೇಳಿ ದೀಪಾವಳಿ. ನಮಸ್ತೆ ಗುರುಜಿ. ನಾನು ಈಗ ಇದು ನಮಸ್ತೆ. ಕಬೀರನ ದೋಹೆಗಳನ್ನ ಕೇಳ್ತಾ ಇದ್ದಾಗ ಏನನ್ಸುತ್ತೆ ಅಂದ್ರೆ, ನಮ್ಮ ಜೀವನ ನಾವೆಷ್ಟು ಸರಳವಾಗಿ ತಗೊಂಡ್ ಹೋಗ್ಬೋದು, ಎಷ್ಟು ಸಿಂಪಲ್ ಆಗಿ ನಾವು ಲೈಫ್ ಅನ್ನ ಡೀಲ್ ಮಾಡ್ಬೋದು, ಪ್ರತಿಯೊಬ್ಬರ ಜೊತೆಗೂ ನಾವು ದೈವತ್ವವನ್ನ ಕಾಣ್ಬೋದು ಅಂತ ನಂಗೆ ಅನಿಸ್ತು ಗುರುಜಿ. ಸುಮ್ನೆ ನಮ್ಮಲ್ಲಿ ನಾವು ಈಗೋ ತೋರ್ಸ್ಕೊಂತೀವಿ, ಅಹಂಕಾರ ನಾವಿಸ್ಕೊಂತೀವಿ. ಇದನ್ನೆಲ್ಲ ನಾವು ಕೇಳ್ತಾ ಇದ್ದಾಗ ಒಂದು ಏನ್ ಅನ್ಸುತ್ತೆ ಅಂತಂದ್ರೆ, ನಾವೆಲ್ಲೋ ಹೋಗ್ತಿವಿ, ಎಲ್ಲಾರ್ ಜೊತೆಗೂ ನಾವು ಮಿಂಗಲ್ ಆಗ್ಬೇಕು, ಎಲ್ಲಾರ್ ಜೊತೆ ಬೆರಿಬೇಕು, ಎಲ್ಲಾರ್ ಜೊತೆ ಮಾತಾಡ್ಬೇಕು, ನಾನೇನೂ ಅಲ್ಲ ಅಂತಾನು ಅನ್ಸುತ್ತೆ ಗುರುಜಿ. ಯಾಕಂದ್ರೆ ಎಲ್ಲರೊಳಗಿರೋದು ನಾನೇ ಅಲ್ಲ. ಹಾ ನನ್ನೊಳಗಿರೋದು ನೀವೇ, ನಿಮ್ಮೊಳಗಿರೋದು ನಾನೇ. ಹಾ ಸಕಲ ಜೀವರಾಶಿಗಳಲ್ಲಿರೋನೊಬ್ಬನೇನೆ. ಹಾ ಹೇಗೆ ನೋಡಿ, ಈ ರುದ್ರಾಕ್ಷಿ ಹಾರ ಇದೆಯಲ್ಲ, ಹಾ ಈ ರುದ್ರಾಕ್ಷಿ ಮಾಲೆ ಇದೆಯಲ್ಲ, ಹ್ಮ್ ಇದರ ಒಳಗಡೆ ಒಂದು ಸೂತ್ರ ಇದೆ. ಸೂತ್ರ ಅಂದ್ರೆ ದಾರ. ಹ್ಮ್ ಆ ದಾರದಲ್ಲಿರ್ತಕ್ಕಂಥ ಮಣಿಗಳಿವು. ಹ್ಮ್ ಸೂತ್ರ ಇದ್ರೆ ಮಾತ್ರ ಈ ಮಣಿಗೆ ಆಧಾರ. ಹ್ಮ್ ದಾರ ಕಿತ್ತೋದ್ರೆ ಈ ಮಣಿಗೆ ಆಧಾರ ಇಲ್ಲ. ಹೌದು ಗುರುಜಿ. ಆ ಸೂತ್ರವೇ ಒಳಗಡೆ ಇರ್ತಕ್ಕಂಥ ಚೈತನ್ಯ ಪರಮಾತ್ಮ, ಹಾ ಜೀವನ ರೂಪದಲ್ಲಿಯೋ ಆತ್ಮನ ರೂಪದಲ್ಲಿ ಇರ್ತಕ್ಕಂಥವನು. ಈ ಒಂದೊಂದು ಮಣಿಗಳೇ ಈ ಜಗತ್ತಿನ ಇರ್ತಕ್ಕಂಥ ಒಂದೊಂದು ವಸ್ತುಗಳು, ನಾನು ನೀವು ಎಲ್ಲವೂ ಕೂಡ. ಆದ್ರಿಂದ ನಮ್ಮೆಲ್ಲರ ಒಳಗಡೆ ಸೇರ್ಕೊಂಡಿರ್ತಕ್ಕಂಥವನು ಇವನು. ಇದನ್ನ ಬ್ರಹ್ಮಸೂತ್ರ ಅಂತ ಹೇಳ್ತೀವಿ. ಆದ್ರಿಂದ ನಾವು ಯಾರನ್ನು ದ್ವೇಷ ಮಾಡೋ ಹಾಗಿಲ್ಲ, ಯಾರನ್ನು ತೆಗಳೋ ಹಾಗಿಲ್ಲ, ಯಾರ ಮೇಲೂ ನಾವು ಮತ್ಸರವನ್ನ ಮಾಡೋ ಹಾಗಿಲ್ಲ, ಯಾರ ಮೇಲೂ ಬೇಜಾರ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ಬೇಜಾರ್ ಮಾಡ್ಕೊಂಡ್ರೆ ನನ್ ಮೇಲೆ ನಾನೇ ಬೇಜಾರ್ ಮಾಡ್ಕೊಂಡಾಗಿ. ಹೌದು ಗುರುಜಿ. ಆ ಭಾವದಲ್ಲಿ ಎಲ್ರು ಬಂದ್ಬಿಟ್ರೆ ಜಗತ್ತೇ ಒಂದು ನಿಜವಾದ ಸ್ವರ್ಗವಾಗ್ಬಿಡುತ್ತೆ. ಹೌದು ಗುರುಜಿ. ಈ ಮಾನವ ಲೋಕವನ್ನೇ ದೇವಲೋಕವನ್ನಾಗಿ ಮಾಡ್ಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಪ್ರಯತ್ನ ಮಾಡಿ. ಹಾ ಗುರುಜಿ. ನಾನು ಮುಂಚೆ ಏನ್ ಮಾಡ್ತಾ ಇದ್ದೆ ಗುರುಜಿ, ಯಾರಾದ್ರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಮಧ್ಯ ಮಾತಾಡೋದು ಜಾಸ್ತಿ ಇತ್ತು. ಈಗ ಏನ್ ಅನ್ಸ್ತಾ ಇದೆ ಅಂದ್ರೆ, ಅವ್ರು ಹೇಳೋದನ್ನೇ ಕೇಳಿಸ್ಕೋಬೇಕು ಅನ್ಸುತ್ತೆ, ನಾವೇನು ಮಾತಾಡ್ಬಾರ್ದು, ಅವ್ರು ಹೇಳೋದನ್ನ ಸುಮ್ನೆ ಕೇಳಿಸ್ಕೋಬೇಕು ಅನ್ನೋದು ಒಂದು ಅನುಭವ ಆಗಿದೆ ಗುರುಜಿ. ಮುಂಚೆ ಎಲ್ಲ ಯಾರಾದ್ರೂ ಮಾತಾಡ್ಬೇಕಾದ್ರೆ ಅಡ್ಡನೇ ಮಾತಾಡ್ಬಿಡ್ತಿದೆ ಜಾಸ್ತಿ. ಈಗ ನಾನು ಆತರ ಮಾಡ್ತಿಲ್ಲ. ಏನಂದ್ರೆ ಫುಲ್ ಲಿಸನಿಂಗ್ ಜಾಸ್ತಿ ಆಗಿದೆ. ಎಸ್, ಕರೆಕ್ಟ್, ವೆರಿ ಗುಡ್. ಯಾರು ಆಲಿಸುವಿಕೆಯನ್ನ ಚೆನ್ನಾಗಿ ಮಾಡ್ತಾರೆ, ಇನ್ನೊಬ್ರು ಹೇಳೋದನ್ನ ಯಾರು ಚೆನ್ನಾಗಿ ಕೇಳಿಸ್ಕೊಳ್ತಾರೆ, ಅವರು ನಿಜವಾದ ಬುದ್ಧಿವಂತರು. ಯಾಕಂದ್ರೆ ಯಾರ ಸಮಸ್ಯೆ ಇದೆ ಅದನ್ನ, ಯಾರ ವಿಚಾರ ಇದನ್ನ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ಅದು ಸರಿಯಾಗಿದ್ರೆ ಒಪ್ಕೋಬೇಕು, ಸರಿ ಇಲ್ಲ ಅಂತಂದ್ರೆ ಮತ್ತೆ ತಿರುಗಿ ಅವ್ರ ಹತ್ರ ಮಾತಾಡೋದು ಬೇಡ. ಇಲ್ಲಿಗೆ ಇವನ್ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗುತ್ತೆ, ನಮ್ ಪಾಡ ನಾವು ಬಿಟ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಆದ್ರಿಂದ ಈ ಆಲಿಸುವಿಕೆ, ಲಿಸನಿಂಗ್ ಇದೆಯಲ್ಲ, ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಎಲ್ರಿಗೂ ಬರೋದಿಲ್ಲ ಇದು, ನಿಮಗ್ ಬಂದಿದೆ, ಒಳ್ಳೇದಾಗ್ಲಿ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಮ್ಮ. ಓಕೆ. ಎಸ್, ಗಂಗಾ ಶೆಟ್ಟಿ ಅವರೇ ಮಾತಾಡ್ತೀರಮ್ಮ. ನಮಸ್ತೆ ಸರ್. ನನ್ಗೆ ಅಂದ್ರೆ ಈಗ ಅವ್ರು ಆಧ್ಯಾತ್ಮಿಕದಲ್ಲಿ ಹೇಳಿದ್ರಲ್ಲ ಸರ್, ಒಂದ್ ವಿಷಯ ಹೇಳುವ ಅಂತ ಅನಿಸ್ತು. ಓಕೆ, ಮತ್ತೆ ಮ್ಯೂಟ್ ಮಾಡಿದೆ, ಅನ್ಮ್ಯೂಟ್ ಆದೆ ಸರ್. ಅಂದ್ರೆ ಈಗ ಅವ್ರು ಆಧ್ಯಾತ್ಮಿಕದಲ್ಲಿ ಹೇಳಿದ್ರಲ್ಲ ಸರ್, ದೇವರು ಅಂದ್ರೆ ನಾವು ಒಬ್ರು ಅಂತ ಅನ್ನೋದನ್ನ ಸರ್, ದೇವರು ಅಂತ ಅನ್ನೋನು ಒಬ್ಬನೇ ಅಂತ ಅನ್ನೋದಕ್ಕಿಂತ ದೇವನ್ ಒಬ್ಬನೇ ಸರ್ ಇರೋದು. ಅಂದ್ರೆ ಎಲ್ಲಾ ಸೃಷ್ಟಿಯಲ್ಲಿ ಇರುವಂತಹುದು ಸರ್ ಒಂದೇ ಅದು. ಅದನ್ನ ನಾವು ಆತ್ಮವೇ ಪರಮಾತ್ಮ ಅನ್ನೋರಿಗೆ ಸರ್ ಇನ್ನೂ ಈಸಿ ಸರ್ ಅದನ್ನ ಕಂಡ್ಕೊಳ್ಳೋದು. ಯಾಕೆಂದ್ರೆ ನಾವು ದೇವರನ್ನ ಹಲವಾರು ರೂಪಗಳಲ್ಲಿ, ಹಲವಾರು ನಾಮಗಳಲ್ಲಿ ಹೇಳಿದ್ರು ಎಲ್ಲಾ ನಾಮ ರೂಪಗಳು ಎಲ್ಲಾ ಸೇರಿ ಸರ್ ಒಂದೇ ಸರ್.
ನಾವು ಯಾವ ಶಕ್ತಿಯನ್ನೇ ಆದ್ರೂ ನಾವು ಏಕವಾಗಿ ನೋಡಿದ್ರೆ ಒಂದು ಜ್ಯೋತಿ ರೂಪದಲ್ಲಿ ನೋಡಬಹುದು, ಆತ್ಮ ರೂಪದಲ್ಲಿ ನೋಡಬಹುದು, ಅಥವಾ ರಾಮ ಅಂದ್ರೆ ಕೃಷ್ಣ ಅನ್ಬಹುದು, ಯಾವುದೇ ಅಂತ ಅಂದ್ರೂ ಸರ್ ಎಲ್ಲವನ್ನು ಕೊನೆಯಲ್ಲಿ ನೋಡಿದಾಗ ಸರ್ ಒಂದೇ ಅಲ್ಲ ಸರ್ ಅದು. ದೇವನೊಬ್ಬ ನಾಮ ಹಲವು ಅನ್ನೋದು ಎಷ್ಟು ಸತ್ಯ ಸರ್. ದೇವನ್ ಒಬ್ಬನೇ ಅಂದ್ರೆ ಸರ್ ಏಕ ಅದು. ಅಂದ್ರೆ ಅಲ್ಲಿ ಬೇರೆ ಬೇರೆ ವಿಧಾನ ಅಥವಾ ಬೇರೆ ಬೇರೆ ಹೆಸರುಗಳು ಅಂತ ಇರೋದು ಅಂತ ಅಂದ್ರೆ ಅಲ್ಲಿ ನಾವು ನಮಗೆ ಯಾವ್ದು ಅನುಕೂಲವೋ ಮಾಡ್ಲಿಕ್ಕೆ, ಯಾವ್ದನ್ನ ನಮ್ಮನ್ನ ಆಚರಣೆಗೆ ತರ್ಲಿಕ್ಕೆ ಸಾಧ್ಯವಾಗ್ತದೋ ಆ ಹೆಸರಿನಲ್ಲಿ ನಾವು ಅದನ್ನ ನಡ್ಸ್ಕೊಂಡು ಸರ್ ಹೋಗಬಹುದು. ಮತ್ತೆ ದೇವರನ್ನ ನಾವು ಸರ್ ಬೇರೆ ತುಂಬಾ ಹೆಸರುಗಳಲ್ಲಿ ತುಂಬಾ ವಿಧಾನಗಳಲ್ಲಿ ನೋಡ್ತಾ ಹೋದ್ರೆ ಸರ್ ನಮ್ಗೆ ಎಲ್ಲಿನೂ ನಾವ್ ಏನ್ ಅನ್ಕೊಂಡಿದೀವೋ ಅದನ್ನ ಸಾಧಿಸೋದು ಸರ್ ತುಂಬಾ ಕಷ್ಟ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ತುಂಬಾ ಕಡೆ ಹರಿದಿ ಹಂಚಿ ಹೋಗಿರ್ತದಲ್ಲ ಸರ್ ನಮ್ಮ ಒಂದು ಇದು. ಆದ್ರಿಂದ ನಾವು ದೇವನ್ ಒಬ್ಬನೇ ಅಂತ ಹೇಳಿ ಒಂದೇ ಇದ್ರಲ್ಲಿ ನಾವು ನೋಡ್ಬೇಕು ಸರ್. ಅಂದ್ರೆ ಆತ್ಮವೇ ಪರಮಾತ್ಮ ಅನ್ನೋರಿಗೆ ತುಂಬಾ ಈಜಿ ಸರ್ ಇದು. ನಾವು ಧ್ಯಾನದಲ್ಲಿ ಕೂತಾಗ ನಮ್ಮನ್ನ ನಾವು ಹೇಗೆ ನೋಡಿ ಅಲ್ಲಿ ನಾವು ಎಷ್ಟು ಕಾನ್ಸಂಟ್ರೇಷನ್ ಅನ್ನ ಮಾಡಿದಾಗ ನಮ್ಗೆ ಏಕಾಗ್ರತೆ ಯಾವ ರೀತಿಯಲ್ಲಿ ಬರ್ತದೋ ಅದೇ ರೀತಿ ದೇವರ ಒಬ್ಬನೇ ಅಂತ ಹೇಳಿ ನೋಡಿದಾಗ ಸರ್ ನಮ್ಗೆ ಎಲ್ಲ ಕಡೆಯಲ್ಲಿರುವಂತ ಪ್ರತಿ ಅಣುವಿನಲ್ಲಿರುವಂತ ಪ್ರತಿಯೊಂದು ಜೀವಿಗಳನ್ನ ಪ್ರತಿಯೊಂದು ನಾವು ದೇವರು ಅಥವಾ ವ್ಯಕ್ತಿಗಳನ್ನ ನಾವು ಏಕವಾಗಿ ನೋಡ್ಲಿಕ್ಕೆ ಸರ್ ಸಾಧ್ಯ ಆಗ್ತದೆ. ದೇವನೊಬ್ಬ ಅಂತ ಅನ್ನುವಂಥದ್ದನ್ನ ಸರ್ ನಾನು ತುಂಬಾ ಇಷ್ಟಪಡ್ತೇನೆ ಸರ್ ಹೇಳಲಿಕ್ಕೆ. ಎಲ್ಲ ದೇವರನ್ನು ಏಕವಾಗಿ ನೋಡ್ಬೇಕು, ಎಲ್ಲವನ್ನೂ ಒಂದೇ ರೀತಿಯಾಗಿ ಪ್ರೀತಿಸ್ಬೇಕು ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ಇದ್ರೊಳಗೆ ಸರ್. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೇನೆ ತಮಗೆ. ಓಕೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ಹೌದು ಸರ್. ನನ್ನ ಮುಂದೆ ನಮ್ಮ ಯೋಗ ಶಿಕ್ಷಕಿಯರು ಕೂತಿದ್ದಾರೆ. ಹೌದು ಸರ್. ಅವರ ದೃಷ್ಟಿಯಲ್ಲಿ ನಾನು ಒಬ್ಬ ಯೋಗ ಶಿಕ್ಷಕ ಅಥವಾ ನಾನು ಅವರ ಗುರು ರೂಪದಲ್ಲಿ ಕಾಣಿಸ್ಕೋಬಹುದು. ನನ್ನ ಹೆಂಡತಿಗೆ ಗಂಡನ ರೂಪದಲ್ಲಿ ಕಾಣಿಸ್ಕೊಳ್ತೀನಿ, ನನ್ನ ಮಕ್ಕಳಿಗೆ ತಂದೆ ಆಗ್ತೀನಿ, ಅಳಿಯಂದರಿಗೆ ಮಾವನ ಆಗ್ತೀನಿ, ಮೊಮ್ಮಕ್ಕಳಿಗೆ ತಾತ ಆಗ್ತೀನಿ, ನನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕನಾಗ್ತೀನಿ. ಅವರವ್ರು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆಯೇ ಹೊರತು ನನ್ನಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. ನಾನು ನಾನಾಗೇ ಇದ್ದೀನಿ. ಹಾಗೆ ಪರಮಾತ್ಮ ಯಥಾರೂಪದಲ್ಲಿ ಅವನು ಹೇಗಿರ್ಬೇಕು ಹಾಗೇ ಇದ್ದಾನೆ. ನಾವು ಅವನನ್ನ ನೋಡ್ತಕ್ಕಂಥ ದೃಷ್ಟಿಕೋನಗಳು ಬದಲಾಗಿದೆಯೇ ಹೊರತು ಅವನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೌದು ಸರ್, ದೃಷ್ಟಿಕೋನದಲ್ಲಿ ಬದಲಾವಣೆ ಆಗಿದೆ ಅನ್ನೋದೊಂದು ಬಿಟ್ರೆ ಸರ್ ನಾವು ಪ್ರತಿಯೊಬ್ಬರಲ್ಲೂ ಅಂದ್ರೆ ಪ್ರತಿಯೊಬ್ರು ನೋಡ್ತಾ ಇರೋದ್ರೊಳು ವ್ಯತ್ಯಾಸವನ್ನ ಹುಡುಕ್ಬಾರ್ದು ಸರ್. ಅವ್ರು ರಾಮ ಅನ್ಲಿ, ನಾವು ಕೃಷ್ಣ ಅನ್ಲಿ, ಮತ್ತೊಬ್ರು ಮತ್ತೊಂದ್ ದೇವರ ಹೆಸರನ್ನ ಹೇಳಿ ಎಲ್ಲವೂ ಒಂದೇ. ಅವರದ್ದು ಶ್ರೇಷ್ಠ ಇವರದ್ದು ಶ್ರೇಷ್ಠ ಅಂತ ಅನ್ನೋದೇನು ಇಲ್ಲಲ್ಲ, ಎಲ್ಲ ಒಂದೇ ಅಂದ್ರೆ ಕೆಲವರು ಭಿನ್ನಾಭಿಪ್ರಾಯ ಸರ್ ದೇವರೊಳಗೆ. ನನ್ಗೆ ಈಗ ನಾನು ಲಲಿತಾ ಸಹಸ್ರನಾಮ ಓದ್ತಾ ಇದ್ದೇನೆ ಅಂದ್ರೆ ನನ್ಗೆ ಲಲಿತಾ ಸಹಸ್ರನಾಮ ಶ್ರೇಷ್ಠ ಸರ್. ನಾನು ಹೇಳ್ತೀನಿ ಉಳಿದಿದ್ದು ಎಲ್ಲಾನು ಮಿಥ್ಯ, ಅದು ಯಾವ್ದು ಒಳ್ಳೇದಲ್ಲ, ಅದು ನೀವು ಇದನ್ನೇ ಮಾಡ್ರಿ ಅಂತ. ಇನ್ನೊಬ್ರು ವಿಷ್ಣು ಸಹಸ್ರನಾಮ ಓದೋರು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಶ್ರೇಷ್ಠ ಅಂತ. ನನ್ ಪ್ರಕಾರ ವಿಷ್ಣು ಸಹಸ್ರನಾಮ ಒಂದೇ, ಲಲಿತಾ ಸಹಸ್ರನಾಮ ಯಾವ್ದಾದ್ರು ಒಂದನ್ನ ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋದ್ವಿ ಅಂತ ಅಂದ್ರೆ ಫಲ ನಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಬೇಗ ಸಿಗ್ತದೆ. ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ವೇಗದಲ್ಲಿ ನಮ್ಗೆ ಸಿಗುವಂತದ್ದು ನಾವು ಒಂದೇ ಕಡೆ ಕ್ರೋಢೀಕರಿಸಿದಾಗ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇನ್ನು ಏನೇ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ಒಂದು ಕೊನೆಯದಾಗಿ ಒಂದು ಮಾಡ್ಬೋದು. ಸೊ ನಿಮ್ಮಲ್ಲಿ ಯಾರಾದ್ರೂ ಒಳ್ಳೆ ಹಾಡುಗಳು ಆಡೋದಿದ್ರೆ, ಸೊ ಭಕ್ತಿ ಗೀತಗಳು, ಯಾವ್ದು ರೊಮ್ಯಾಂಟಿಕ್ ಸಾಂಗ್ಸ್ ಏನು ಬೇಡ, ಭಕ್ತಿ ಗೀತಗಳಿದ್ರೆ ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ನಾನು, ಒಂದು ತತ್ವ ಇದೆ ಅಂತ. ಶಂಕರಾನಂದ ಯೋಗೀಶ್ವರರು ಬರೆದಿರ್ತಕ್ಕಂತ ಒಂದು ತತ್ವ ಇದೆ ಮನಸ್ಸಿನ ಬಗ್ಗೆ. ರೈಟ್ ಸರ್. ಮನಸ್ಸಿನ ಆ ಚಟುವಟಿಕೆ ಮನಸ್ಸಿನ ಒಂದು ಇದ್ರ ಬಗ್ಗೆ ಒಂದು ತತ್ವ ಇದೆ. ದಯವಿಟ್ಟು ಅದನ್ನ ತೆಗೆದಿಟ್ಟಿದ್ದೇನೆ, ದಯವಿಟ್ಟು ಮಾಡಿ. ಅದನ್ನ ಹಾಡೋಕ್ ಪ್ರಯತ್ನ ಮಾಡ್ತೇನೆ ಈಗ. ಎಸ್ ಸರ್, ಗ್ರೇಟ್. ಮನವಾ ಜರಿಯ ಬೇಡಣ್ಣ, ನಿನ್ನ ಮನವ ನೀನರಿತರೆ ನೀನೆ ಮುಕ್ಕಣ್ಣ. ಮನವಾ ಜರಿಯ ಬೇಡಣ್ಣ, ಮನವೇ ಸದ್ಗುರು ಹೊಂದುತ್ತಿಹುದು, ಮತ್ತೆ ಮನವೇ ವಿರಕ್ತಿ ಎಂದೆಲ್ಲ ತೋರುವುದು. ಮನವೇ ಸದ್ಗುರು ಹೊಂದುತ್ತಿಹುದು, ಮತ್ತೆ ಮನವೇ ವಿರಕ್ತಿ ಎಂದೆಲ್ಲ ತೋರುವುದು. ಮನವೇ ಸದ್ಗುರು ಹೊಂದುತ್ತಿಹುದು, ಇಂಥ ಮನವೇ ಮಾನಸ ಪೂಜೆಯೊಳು ರಮಿಸುವುದು. ಇಂಥ ಮನವೇ ಮಾನಸ ಪೂಜೆಯೊಳು ರಮಿಸುವುದು. ಮನವಾ ಜರಿಯ ಬೇಡಣ್ಣ,
ನಿನ್ನ ಮನವ ನೀನರಿತರೆ ನೀನೆ ಮುಕ್ಕಣ್ಣ, ಮನವ ಜರಿಯ ಬೇಡಣ್ಣ. ಮನವೇ ಹಠವ ಸಾಧಿಸುವುದು, ಮನವೇ ಹಠವ ಸಾಧಿಸುವುದು. ಒಮ್ಮೆ ಮನವೇ ಯೋಗದ ಸಿದ್ಧಿ ಹೊಂದುತ್ತಲಿಹುದು, ಮನವೇ ಹಠವ ಸಾಧಿಸುವುದು. ಒಮ್ಮೆ ಮನವೇ ಯೋಗದಿ ಸಿದ್ಧಿ ಹೊಂದುತ್ತಲಿಹುದು, ಮನವೇ ಮಂತ್ರವ ಜಪಿಸುವುದು. ಇಂಥ ಮನವೇ ದೈವವ ಸ್ವಾತಂತ್ರ್ಯದೊಳಿರಿಸುವುದು. ಮನವ ಜರಿಯ ಬೇಡಣ್ಣ, ನಿನ್ನ ಮನವ ನೀನರಿತರೆ ನೀನೆ ಮುಕ್ಕಣ್ಣ, ಮನವ ಜರಿಯ ಬೇಡಣ್ಣ. ಮನವೇ ಮುದ್ರೆಯ ಸಾಧಿಸುವುದು, ನಿತ್ಯ ಮನವೇ ತಾರಕ ಬ್ರಹ್ಮದೊಳು ಬೇರೆಯುವುದು, ಮನವೇ ಮೌನದಿ ಕೂಡಿರುವುದು. ಇಂಥ ಮನವೇ ಆತ್ಮನ ನೆನೆದಾನಂದಿಸುವುದು, ಇಂಥ ಮನವೇ ಆತ್ಮನ ನೆನೆದಾನಂದಿಸುವುದು. ಮನವ ಜರಿಯ ಬೇಡಣ್ಣ, ಮನವೇ ತತ್ವಗಳರಿಯುವುದು. ಮತ್ತೆ ಮನವೇ ಸರ್ವೇಂದ್ರಿಯ ರಾಜನಾಗಿಹುದು, ಮನವೇ ತತ್ವಗಳರಿಯುವುದು. ಮತ್ತೆ ಮನವೇ ಸರ್ವೇಂದ್ರಿಯ ರಾಜನಾಗಿಹುದು, ಮನವೇ ಸೂಕ್ಷ್ಮದಿ ಸುಳಿಯುವುದು. ಇಂಥ ಮನವೇ ಬ್ರಹ್ಮಾಂಡ ಪಿಂಡಾಂಡವಾಗಿಹುದು, ಮನವ ಜರಿಯ ಬೇಡಣ್ಣ. ಮನವೇ ಜ್ಞಾನವ ಸಾಧಿಸುವುದು, ಖ್ಯಾತಿ ಮನವೇ ಮುಕ್ತಿಯ ರಾಜ್ಯವನ್ನು ಆಳುವುದು. ಮನವೇ ಜ್ಞಾನವ ಸಾಧಿಸುವುದು, ಖ್ಯಾತಿ ಮನವೇ ಮುಕ್ತಿಯ ರಾಜ್ಯವನ್ನು ಆಳುವುದು. ಮನವೇ ಬ್ರಹ್ಮನ ಹೊಂದುತ್ತಿಹುದು, ಮನವೇ ಬ್ರಹ್ಮನ ಹೊಂದುತ್ತಿಹುದು. ಇಂಥ ಮನ ಗುರು ಮಾಲಿಂಗನೊಳಗೈಕ್ಯಬಹುದು, ಮನವ ಜರಿಯ ಬೇಡಣ್ಣ. ನಿನ್ನ ಮನವ ನೀನರಿತರೆ ನೀನೆ ಮುಕ್ಕಣ್ಣ, ಮನವ ಜರಿಯ ಬೇಡಣ್ಣ, ಮನವ ಜರಿಯ ಬೇಡಣ್ಣ, ಮನವ ಜರಿಯ ಬೇಡಣ್ಣ. ಅದ್ಭುತವಾಗಿದೆ ಸರ್. ನೋಡಿ, ಮನಸ್ಸಿನ ಬಗ್ಗೆ, ಆ ಮನಸ್ಸಿನ ಕಾರ್ಯ ವ್ಯಾಪ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕಾರಣಗಳಿಗೆ, ನಮ್ಮೆಲ್ಲ ಸುಖ ದುಃಖ ನೋವು ಸಂಕಟ ರೋಗ, ಶಾರೀರಿಕ ರೋಗ ಮಾನಸಿಕ ರೋಗ ಎಲ್ಲದಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣವೇ ಹೊರತು ಬೇರೊಂದಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಸ್ ಸರ್, ಅದ್ಭುತವಾಗಿದೆ. ಅದ್ಭುತವಾದ ಸಾರಾಂಶನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸ್ನೇಹಿತರೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಒಳ್ಳೆ ಹಾಡುಗಳು ಅಂದ್ರೆ ತತ್ವಗೀತಗಳಿದ್ರೆ ಇಲ್ಲ ಯಾವ್ದೋ ಭಕ್ತಿಗೀತಗಳಿದ್ರೆ ದಯವಿಟ್ಟು ಇನ್ನೊಂದು 10 ನಿಮಿಷ, ಅಂದ್ರೆ 8 ಗಂಟೆಗೆ ಕ್ಲೋಸ್ ಮಾಡೋಣ ಸೆಷನ್. 5 ನಿಮಿಷ ಇದೆ, ನೀವು ಕೈ ಎತ್ಬೋದು, ಇಲ್ಲಾಂದ್ರೆ ನೀವು ಶುರು ಮಾಡಿ. ಹಲೋ, ನಮಸ್ತೆ ಸರ್. ಹಾ, ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ, ಹೇಳಿ. ಸರ್ ಹಾಡ ಸರ್ ಪತ್ರಿಜಿ ಸರ್ ಹುಟ್ಟಿದ ಹಬ್ಬದ ಹಾಡ್ ಸರ್. ಇದು ತೆಲುಗುನಾಗಿತ್ತು, ಕನ್ನಡದಾಗ ಮಾಡಿ ಇದ್ ಮಾಡ್ತದೆ ಸರ್. ಸರಿಗ್ ಹಾಡಕ್ ಬರಲ್ಲ ಸರ್, ಒಂದು ಪ್ರಯತ್ನ ಸರ್ ಅಷ್ಟೇ. ಖಂಡಿತ 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 ಆಡಿ, ಖಂಡಿತ ಆಡಿ. ವಿಡಿಯೋ ಆನ್ ಮಾಡ್ಕೊಟ್ರೆ ಒಳ್ಳೇದು. ವಿಡಿಯೋ ಆನ್ ಆಗ್ತದ? ಇರ್ಲಿ ಏನ್ರಿ ಸರ್? ಹಾ, ಪರವಾಗಿಲ್ಲ, ಮಾಡಿ. ಹಾ ಸರ್. 1947 ಹಬ್ಬವು ಬಂದಿದೆ, ಪತ್ರಿಜಿ ಹುಟ್ಟಿದ ಹಬ್ಬವು. ಕಾರ್ತಿಕ ಮಾಸದ ದೀಪದಲ್ಲಿ ಮಿಂಚಿದ ಹಬ್ಬವು. ಸಾವಿತ್ರಿ ದೇವಿ ವೆಂಕಟರಮಣರ ಕೋರಿಕೆ ಫಲಿಸಿತು, ಪತ್ರಿಜಿ ಅವರಿಗೆ ಜನಿಸಿದರು. ಸ್ವರ್ಣಮಾಲರ ವಿವಾಹವಾಗಿ ಬದುಕನ್ನು ಬೆಳಗಿದರು. ಪತ್ರಿಜಿ ಹುಟ್ಟಿದ ಹಬ್ಬದ ದಿನವೇ ಜಗತ್ತಿಗೆ ಹಬ್ಬವು, ಜನಧಾರೆಗೆ ಹಬ್ಬವು. ಗುರುದೇವ ನೆಲೆಸಿದಾಗ ಧರೆಗೆ ಹಬ್ಬವು. ಪ್ರಗತಿಗೆ ದಾರಿ ತೋರಿದ ದಿನವೇ ಜನರಿಗೆ ಹಬ್ಬ
ಹಬ್ಬವು, ಈ ಜನರಿಗೆ ಹಬ್ಬವು. ಜನುಮಕ್ಕೆ ಧನ್ಯತೆ ಕಂಡಾಗ ಜಾತಿಗೆ ಹಬ್ಬವು. ಹಲವು ಬೋಧನೆ ಮಾಡಿ ನಮಗೆ ಜ್ಞಾನವ ಹೇಳ್ಯಾರೋ, ವಿಜ್ಞಾನವ ಹೇಳ್ಯಾರೋ. ನಮ್ಮಲ್ಲಿದ್ದ ಮಾಲಿನ್ಯವನ್ನು ಮಾಯೆಯ ಮಾಡ್ಯಾರೋ. ಶ್ವಾಸದ ಮೇಲೆ ಧ್ಯಾಸ ಇಡುವ ಮಾರ್ಗ ತೋರ್ಯಾರೋ, ಸನ್ಮಾರ್ಗವ ಹೇಳ್ಯಾರೋ. ಮುನಿಗಳು ಮಾಡಿದ ತಪಸ್ಸನ್ನು ಮನುಜಗೆ ಹೇಳ್ಯಾರೋ. ಸತ್ಯ ಶುಚಿಯ ಸರಳ ಜೀವನದ ಸಾಧನೆ ಮಾಡ್ಯಾರೋ, ಪರಿಶೋಧನೆ ಮಾಡ್ಯಾರೋ. ಶಾಂತಿ ಸಹನೆ ಸಹಬಾಳ್ವೆಯ ಸಾರವ ತಿಳಿಸ್ಯಾರೋ. ಅಹಿಂಸ ಮಾರ್ಗ ಪರೋಪಕಾರ ಮುಖ್ಯ ಎಂದಾರೋ, ಶರಣಾಗು ಎಂದಾರೋ. ಸಕಲ ಜೀವಿಗಳ ಸಂತೋಷಕ್ಕೆ ಕಾರಣರಾದಾರೋ. ಧ್ಯಾನ ಸಾಧನೆ ಎಲ್ಲಕ್ಕಿಂತ ವೈದ್ಯ ಎಂದಾರೋ, ಅದು ಸಾಧ್ಯ ಎಂದಾರೋ. ರೋಗ ನಿಲಯದ ಈ ದೇಹಕ್ಕೆ ಕಾರಣರಾದಾರೋ. ಮನಸ್ಸಿನ ಮಾತು ಕೇಳಿದವರೇ ಮಾನವನೆಂದಾರೋ. ಚೈತನ್ಯವ ಕಂಡವರೇ ಸದ್ಗುರುವೆ ಎಂದಾರೋ. 1947 ಹಬ್ಬವು ಬಂದಿದೆ, ಪತ್ರಿಜಿ ಹುಟ್ಟಿದ ಹಬ್ಬವು. ಕಾರ್ತಿಕ ಮಾಸದ ದೀಪದಲ್ಲಿ ಮಿಂಚಿದ ಹಬ್ಬವು. ಸಾವಿತ್ರಿ ದೇವಿ ವೆಂಕಟರಮಣರ ಕೋರಿಕೆ ಫಲಿಸಿತು, ಪತ್ರಿಜಿ ಅವರಿಗೆ ಜನಿಸಿದರು. ಸ್ವರ್ಣಮಾಲರ ವಿವಾಹವಾಗಿ ಬದುಕನೆ ಬೆಳಗಿದರು. ಥ್ಯಾಂಕ್ ಯು ಸರ್, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಧನ್ಯವಾದಗಳಮ್ಮ. ಚೆನ್ನಾಗಿ ಒಳ್ಳೆ ಆಡಿದ್ರಿ. ಒಳ್ಳೆ ಗೀತ, ಒಳ್ಳೆ ಹಾಡು ಹಾಡಿದ್ರಿ. ನಿಜವಾಗಿ ಅದ್ಭುತವಾದ ಗೀತ. ಇವತ್ತಿನ ನಿಜವಾಗಿ ನೀವು ಹಾಡಿದಕ್ಕೂ ತುಂಬಾ ಒಳ್ಳೇದಾಯ್ತು. ಎಲ್ಲರಿಗೂ ಅದರಿಂದ ಹೇಳ್ಬೇಕಂದ್ರೆ ಒಳ್ಳೆ ಒಳ್ಳೆ ಮೆಸೇಜ್ ಇದೆ, ಅದರಲ್ಲಿ ಸಂದೇಶ ಇದೆ. ರೈಟ್. ಸೊ ಈ ತರ ಹಾಡುಗಳು, ಸೊ ಸ್ನೇಹಿತರೆ ನಾವೆಲ್ಲರೂ ತಯಾರಾಗಿ ಇಟ್ಕೊಳ್ಳಿ. ಈಗ ಪ್ರತಿ ಈ 365 ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಪ್ರತಿ ಶನಿವಾರ ನಾವು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ನಾಗರಾಜ್ ಸರ್ 3 ಈಗ ಲಾಸ್ಟ್ 3 ವೀಕ್ಸ್ನು ಮಾಡ್ತಾ ಬಂದಿದ್ವಿ. ಸರ್ ನಮ್ಗೆ ಎಲ್ಲ ಯೋಗಾಸನಸು, ಯೋಗ ಚಿಕಿತ್ಸೆಗಳು, ಪ್ರಾಣಾಯಾಮ ತಂತ್ರಗಳು, ಮತ್ತೆ ಕಬೀರ್ ದೋಹಗಳು ಇಷ್ಟೆಲ್ಲ ನಮಗೂ ನಿರ್ವಹಿಸ್ತಾ ಬಂದಿದ್ದಾರೆ. ಆದ್ರೆ ಮುಂದಿನ ವಾರದಲ್ಲಿ ಎಲ್ಲ ಪ್ರತಿಯೊಂದು ವಾರದಲ್ಲಿ ಖಂಡಿತವಾಗಿ ವಿಶೇಷ ಕಾರ್ಯಕ್ರಮ ಇಟ್ಕೊಂತೀವಿ. ಅವಾಗ ಸೊ ಇಂಥದ್ದು ಯಾವುದೇ ವಿಶೇಷ ಜ್ಞಾನ ಆಗ್ಬೋದು, ವಿಶೇಷ ತಂತ್ರಗಳು, ಈ ಹಾಡುಗಳು, ಸೊ ಎಷ್ಟೋ ತತ್ವಗೀತಗಳಿದೆ, ಅದೆಲ್ಲಾನು ತಯಾರಾಗಿ ಇಟ್ಕೊಳ್ಳಿ. ಯಾರಿಗೂ ಅದು ಸಿದ್ಧವಾಗಿದ್ರೆ ನನಗೂ 555 ನಂಬರ್ಗೆ ಮೆಸೇಜ್ ಮಾಡ್ತಾ ಇರಿ. ಅವಾಗ ಒಂದೊಂದು ವಾರದಲ್ಲಿ ಅಲ್ಲಿ ಸೇರಿಸ್ಕೊಂಡು ಹೋಗೋಣ. ಅವತ್ತು ಆದರೆ ಶನಿವಾರ ಮಾತ್ರ ಖಂಡಿತವಾಗಿ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅವತ್ತು ಯಾವುದು ಈ ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು ಯಾವ್ದು ಇರಲ್ಲ. ಧ್ಯಾನ ಮಾಡ್ತೀವಿ, ಧ್ಯಾನ 1 ಗಂಟೆ ಮಾಡ್ತೀವಿ. ನೆಕ್ಸ್ಟ್ 1 ಗಂಟೆ 1.5 ಗಂಟೆ ಖಂಡಿತವಾಗಿ ಈ ವಿಶೇಷ ಜ್ಞಾನ, ವಿಶೇಷ ಪದ್ಧತಿಗಳು ಎಲ್ಲ ನಾವು ತಿಳ್ಕೊಂಡು ಹೋಗ್ತಾರೆ. ಒಂಥರ ಅದು ಅವತ್ತಿನ ಕಾರ್ಯಕ್ರಮ ಹೇಗಿರ್ತದೆ ಅಂದ್ರೆ ಜ್ಞಾನ ಮತ್ತೆ ಸ್ವಲ್ಪ ಎಂಟರ್ಟೈನ್ಮೆಂಟು ಎಲ್ಲ ಸೇರಿಸ್ಕೊಂಡು ಮಾಡ್ಕೊಂಡು ಹೋಗೋಣ. ಈಗ ಇನ್ನು ಯಾರಾದ್ರೂ ಹಾಡುಗಳು ಆಡ್ತಾರ? ಯಾರನ್ನ ತತ್ವಗೀತಗಳು? ಸರ್ ನಮಸ್ತೆ. ನಮಸ್ತೆ ನಾಗರಾಜ್ ಸರ್. ಸರ್ ಇವಾಗ ನೀವು ಅದು ಫೋಟೋಸ್ಗಳು ಕಳಿಸಿರಲ್ಲ ಸರ್, ಅವೆರಡು ಫೋಟೋ ಸ್ಟುಡಿಯೋದಲ್ಲೇ ಪ್ರಿಂಟ್ ಹಾಕ್ಸೋದು ಚೆನ್ನಾಗಿ ಸರ್, ಇಲ್ಲಿ ಜೆರಾಕ್ಸ್ ಮಾಡಿಸಿ ಸರ್ ನಡೀತದೆ ಸರ್? ಅದು ಜೆರಾಕ್ಸ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಸರ್. ಹೌದು ಸರ್. ಸ್ಟುಡಿಯೋದಲ್ಲಿ ಪ್ರಿಂಟ್ ಹಾಕ್ಸರೇನೆ ಅದಕ್ಕೆ ಒಂದು ನೀಟಾಗಿ ಬರುತ್ತೆ. ಹೌದೌದು ಸರ್, ಅದರಲ್ಲಿ ಇತ್ತಲ್ಲ ಸರ್, ಒಂದು ಮೆಸೇಜ್ ನಲ್ಲಿ ಐತಿ ಸರ್, ಫೋಟೋ ಸ್ಟುಡಿಯೋದಲ್ಲೇ ಇದು ಸ್ಟುಡಿಯೋದಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹ್ಞೂ ಸರ್. ಅಲ್ಲಿ ಪ್ರಿಂಟ್ ಹಾಕ್ಸ್ಕೊಂಡು ಅದನ್ನ ಲ್ಯಾಮಿನೇಷನ್ ಮಾಡಿಸಿ ಇಟ್ಕೊಳ್ಳಿ, ಮನೆಯಲ್ಲಿ ಎಲ್ರಿಗೂ ಉಪಯೋಗ ಬರುತ್ತೆ. ಓಕೆ, ಥ್ಯಾಂಕ್ ಯು ಗುರುಜಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಎಸ್ ಸ್ನೇಹಿತರೆ, ಇನ್ನು ಯಾರನ್ನ ಹಾಡುಗಳು ಆಡ್ಬೋದು? ಇನ್ನೊಂದು ಹಾಡು ತಗೊಂಡು ನಾವು ಮುಕ್ತಾಯ ಮಾಡೋಣ ಕಾರ್ಯಕ್ರಮ.
ಇಲ್ಲ ಅಂದ್ರೆ ನಿಮ್ಗ ಏನಾದ್ರೂ ಒಂದು ಒಳ್ಳೆ ತತ್ವ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ, ಪರವಾಗಿಲ್ಲ. ನಿಮ್ಮ ಒಳಗಡೆ ಇರುವಂತ ಯಾವುದೇ ತತ್ವ, ಯಾವುದೇ ಒಂದು ಒಳ್ಳೆ ಜ್ಞಾನ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ. ಇನ್ನೊಬ್ರು ತಿಳ್ಕೋಬೇಕು, ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗತ್ತೆ, ಅದು ಸಹಾಯ ಆಗತ್ತೆ ಅಂತ ಖಂಡಿತವಾಗಿ ಹೇಳಿ. ಯಾವುದೋ ಒಂದು ಪದ್ಯಗಳಾದ್ರೂ ಪರವಾಗಿಲ್ಲ, ಪದ್ಯಗಳು. ಸರ್ ನಮಸ್ತೆ. ಹೇಳಿ. ಸರ್, ಈಗ ಪಾಸಿಟಿವ್ ಥಿಂಕಿಂಗ್ ಹೆಂಗಿರ್ಬೇಕು ಅಂತಕ್ಕಂಥದಕ್ಕೆ ಒಂದು ಸಣ್ಣದು ಒಂದು ಸ್ಟೋರಿ ತರ ಹೇಳ್ತೇನೆ ಸರ್ ನಾನು. ಹೇಳಿ ಹೇಳಿ ಹೇಳಿ. ಇನ್ನೊಂದು 5 ನಿಮಿಷ ಐತಲ್ಲ ಸರ್ ಟೈಮ್? 5 ನಿಮಿಷ, ಓಕೆ, ನೋ ಪ್ರಾಬ್ಲಮ್. ಓಕೆ ಸರ್. ಒಂದ್ ಊರಲ್ಲಿ ಸರ್ ಹಿಂಗ ದ್ಯಾವ್ರು ಮಾಡ್ತು ಅಂತ ಅಂತಾರಲ್ಲ ಸರ್, ಆ ತರ ದ್ಯಾವ್ರು ಮಾಡ್ತಾ ಇದ್ರು. ಆ ಊರಲ್ಲಿ ಒಬ್ಬ ರೈತ ಇದ್ದ. ಆತಂದು ಕೆಲಸ ಏನಪ್ಪಾ ಅಂದ್ರೆ ಕಾಯಕವೇ ಕೈಲಾಸ. ತನ್ನ ಕೆಲಸದಲ್ಲಿನೇ ಆ ಎಲ್ಲಾ ದೇವ್ರುಗಳನ್ನು ಕಾಣ್ತಾ ಇದ್ದ, ಯಾವುದೇ ದೇವಸ್ಥಾನಕ್ಕೂ ಹೋಗ್ತಾ ಇರ್ಲಿಲ್ಲ ಆ ಊರಲ್ಲಿ ಆತ. ದ್ಯಾವ್ರು ಮಾಡಂತ ಸಂದರ್ಭದಲ್ಲಿ ಊರಿನಾಗ ಇರೋ ಎಲ್ಲಾ ಪ್ರಮುಖರು ಅವ್ರನ್ನ ಎಲ್ಲಾರನ್ನ ಕರೆದ್ರು ದೇವಸ್ಥಾನದ ಹತ್ರ. ಅಂದ್ರೆ ಈಗ ನಾವು ದ್ಯಾವ್ರು ಮಾಡ್ಬೇಕಲ್ಲ ಹೆಂಗ ಅಂತಕ್ಕಂಥದನ್ನ ಅವಾಗ ಅದನ್ನ ಹೇಳ್ತಾ ಅವ್ರು ಬಂದ್ರು ಎಲ್ಲಾರು. ಇಲ್ಲಪ್ಪ, ಇನ್ನೊಂದು ತಿಂಗಳೈತೆ, ಎಲ್ಲ ದೇವಸ್ಥಾನ ನಾವ್ ಹಿಂಗೆಲ್ಲ ಮಾಡ್ಬೇಕು, ಇಷ್ಟೆಲ್ಲ ನಾವು ಊರಾಗೆಲ್ಲರಿಗೆ ಇಷ್ಟಿಷ್ಟು ನಾವು ಚಂದ ಎತ್ಬೇಕು ಅಂತಂದ್ ಹೇಳಿ ಮಾತಾಡ್ಕೊಂಡು ಹೋದ್ರು ಸರ್. ಆ ದೇವಸ್ಥಾನ ಹತ್ರ ಬಂದಿರೋಂತ ಎಲ್ಲಾ ಗ್ರಾಮಸ್ಥರು ದೇವರಿಗೆ ನಮಸ್ಕಾರ ಮಾಡಿದ್ರು, ಹೋದ್ರು. ಆದ್ರೆ ಇವ್ರು ಮಾತ್ರ ದೇವ್ರಿಗೆ ನಮಸ್ಕಾರ ಮಾಡ್ಲಲ್ಲ, ಆ ದೇವತೆಗೆ. ಹಲೋ ಸರ್, ಹೇಳಿ ಹೇಳಿ. ಕೇಳ್ತಾ ಇದಾರೆ ಸರ್. ಹಾಗಾಗಿ ಎಲ್ಲಾರು ದೇವ್ರಿಗೆ ಕೈ ಮುಗಿದ್ರು, ಇವನು ದೇವ್ರಿಗೆ ಕೈ ಮುಗಿಲಾರ್ದಂಗಿರೋದಕ್ಕ ಆ ಗ್ರಾಮ ದೇವತೆಗೆ ಇವನ್ ಮೇಲೆ ಸ್ವಲ್ಪ ಸಿಟ್ಟು ಬಂತ್ ಸರ್. ಇಡೀ ಊರಾಗಿರ್ತಕ್ಕಂತ ಎಲ್ಲಾ ರೈತಾಪಿ ವರ್ಗದವರು ಎಲ್ಲಾ ಜನಗಳು ನನ್ನ ಹತ್ರ ಬಂದು ನಮಸ್ಕಾರ ಮಾಡಿ ಹೋಗ್ತಾರ, ಆದ್ರೆ ಇವನ್ ಮಾತ್ರ ನನಗೆ ಬರುವಲ್ಲ ಅಂತ ಹೇಳಿ ಒಂದ್ ದಿವಸ ನೋಡಿದ್ಲು, 2 ದಿವಸ ನೋಡಿದ್ಲು ಸರ್. ಆದ್ರೆ ಅದೇನೋ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ದೇವ್ರ ಕೈ ಮುಗಿಲಿಲ್ಲ, ತನ್ನ ಕಾಯಕ್ಕೆ ಏನಂತ ಕೆಲಸ ಮಾಡ್ತಾನೆ ಇದ್ದ ರೈತ ಹೊಲದಲ್ಲಿ. ಒಂದ್ ದಿನ ಕನಸಿನಾಗ ಹೋಗಿ ಆ ದೇವತೆ ಅವನಿಗೆ ಹೇಳಿದ್ಲು, ನೀನು ದೇವ್ರು ಅಂತಂದ ಹೇಳಿ ನನ್ ಗುಡಿ ಹತ್ರ ಬರ್ತೀಯ, ಎಲ್ಲರ ಜೊತೆ ಕುಂತರು ಮಾತಾಡ್ತೀಯ, ವಿಚಾರ ವಿನಿಮಯ ಮಾಡ್ಕೊಂತ, ಆದ್ರೆ ನನಗೆ ಕೈ ಮುಗಿದಿಲ್ಲ, ನನ್ನ ಹತ್ರ ಬಂದಿಲ್ಲ, ನಿನಗೊಂದು ಶಾಪ ಕೊಡ್ತನೆ ಅಂತ ಹೇಳಿದ್ಲು. ಶಾಪ ಕೊಟ್ಬಿಟ್ಲು ಸರ್. ಏನಂತ ಶಾಪ ಕೊಟ್ಲು? ಫಸ್ಟ್ ನೀನು ಎಲ್ಲಿ ಕಾಲಿಕ್ತಿಗೋ ಅಲ್ಲೆಲ್ಲ ಕುಣಿಗಳು ಬೀಳ್ಳಿ ಅಂತ ಕೊಟ್ಲು ಸರ್. ತೆಗ್ಗುಗಳು ಅಂದ್ರೆ ಜಾಸ್ತಿ ತೆಗ್ಗುಗಳು ಬೀಳ್ಳಿ ಅಂತ ಕೊಟ್ಬಿಟ್ಲು. ಅವಾಗ ಅವನಿಗೆ ಗೊತ್ತಾಯ್ತು, ನಾನೀಗ ಹೊಲಕ್ ಹೋದ್ರೆ ನಾನು ಹೊಲದಾಗ ಸಮತಟ್ಟಾಗಿರ್ತಕ್ಕಂಥ ಹೊಲ ಎಲ್ಲ ಏನಾಗ್ಬಿಡುತ್ತೆ, ಕುಣಿಗಳು ಬಿದ್ದು ಬಿಡ್ತಾವ ಇದನ್ನ ಅಂತಂದ ಹೇಳಿ ಆಲೋಚನೆ ಮಾಡಿ ಆ ಒಂದ್ ದಿವ್ಸ ಎಲ್ಲೆಲ್ಲಿಗೆ ಹೋಗ್ಲಿಲ್ಲ ಸರ್ ಅವ್ರು. ಅವ ಸೀದಾ ಅವ್ರ ಆ ಊರಿನ ಒಂದು ಗೌಡ ಇರ್ತಾನಲ್ಲ ಸರ್, ಹಿಂಗ ಅವಾಗ ಸಾಮಂತ ರಾಜಿರ್ತಾರ ಅವ ತಾಳೆ ಕಾಲದಲ್ಲಿ, ಅವ್ರ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ, ನೋಡ್ರಿ ನಂದೊಂದು ರಿಕ್ವೆಸ್ಟ್ ಐತೆ, ನಮ್ ಇಡೀ ಊರಲ್ಲಿ ಇರ್ತಕ್ಕಂಥ ಯಾವುದೇ ಜನಗಳು ಯಾವುದೇ ಇದ್ರಾಗ್ಲಾಗ್ಲಿ ಅವ್ರ ಮನೆಗಳಿಗೆ ತೋರ್ಸ್ಬೇಕಾದ್ರೆ ಇಲ್ಲ ಹೊಲಗಳಲ್ಲಿ ಗಿಡ ನೆಡ್ಬೇಕಾದ್ರೆ ಕುಣಿಗಳು ತೆಗಿಸ್ಬೇಕಾಗತ್ತಲ್ಲ, ಅಂತ ಸಂದರ್ಭದಲ್ಲಿ ನನ್ನನ್ನು ಕರೆದ್ರೆ ನಾನು ಅಲ್ಲಿ ಹೋಗಿ ಕಾಲಿಟ್ಟಿನ ಅಲ್ಲೆಲ್ಲ ಒಂದು ತೆಗ್ಗುಗಳು ಬೀಳ್ತವೆ, ನಾನು ಅದರಿಂದ ಅವರಿಗೆ ನನಗೆ ಅರ್ಧ ರೇಟ್ ಕೊಟ್ರೆ ಸಾಕು. ಈಗ ಒಂದು ಕುಣಿ ತೋಡ್ಲಿಕ್ಕೆ 3x3 ಕುಣಿ ತೋಡ್ಲಿಕ್ಕೆ ಇಷ್ಟ ಅಂತಂದ್ರೆ ನಾವು ಲೇಬರ್ ಚಾರ್ಜ್ ಕೊಡ್ಬೇಕಾಗತ್ತಲ್ಲ ಸರ್, ಆ ತರನೇ ಅರ್ಧ ಚಾರ್ಜ್ ಕೊಟ್ರೆ ಸಾಕಂತೇಳಿ ಹೇಳ್ಬಿಡ್ತಾನ. ಆತ ಊರಿನ ಒಂದು ಪ್ರಮುಖ. ಅವ್ರು ಸಹ ಏನ್ ಮಾಡ್ಬಿಡ್ತಾರ, ಊರಲ್ಲಿ ಎಲ್ಲರಿಗೆ ಡಂಗರ್ ಸಾರಿಸ್ತಾರ. ಊರಾಗ ಮನೆಗಳು ಕಟ್ಸಂತವ್ರು ನಮ್ಮ ಬುನಾದಿಗೆ ಏನ್ ತೋಡ್ಬೇಕಲ್ಲ ಸರ್, ಬುನಾದಿ ತೋಡಂತಲ್ಲೆಲ್ಲ ಇದನ್ನ ಕರ್ಕೊಂಡು ಹೋಗೋದು, ಅವ್ರ ಕಾಲಿಟ್ಟಲ್ಲೆಲ್ಲ ಹೆಜ್ಜೆಗಳಿಗೆಲ್ಲ ಕುಣಿ ಬಿದ್ದು ಬಿಡೋದು. ಅವನಿಗೆ ಅರ್ಧ ರೇಟು ಅಂದ್ರೆ ಆ ಓನರ್ಗಿನು ಅರ್ಧ ಚಾರ್ಜ್ ಉಳಿತಿತ್ತು, ಇವನಿಗೂ ದುಡಿಮೆ ಬರ್ತಾ ಇತ್ತು. ಹಿಂಗೆ ಆಯ್ತು ಎಲ್ಲರಿಗೂ ಇವನಿಗೂ ಚೆನ್ನಾಗ್ ಆಗ್ಬಿಡ್ತಾರೆ. ಅವ್ರೆಲ್ಲರಿಗೂ ಅರ್ಧ ರೇಟಿಗೆ ಸಿಕ್ಬಿಡ್ತು, ಇನ್ನು ಖುಷಿ ಆಗ್ಬಿಟ್ರು. ದೇವಿಗೆ 2ನೇ ಒಂದು ವಾರ ನೋಡಿದ್ದು ಸಿಟ್ಟು ಬಂದ್ಬಿಡ್ತು, ಅಲ್ಲೆಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಶಾಪನ್ ಸಹ ಇವನ್ ತನಗೆ ವರಾಗಿ ಮಾಡ್ಕೊಂಡ್ಬಿಟ್ನಲ್ಲ ಇವನು ಅಂತೇಳಿ. 1 ವಾರ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಅವ್ನ ಕನಸಿನಾಗ ಹೋಗಿ, ಇಲ್ಲ ನೀನು ಎಲ್ಲೇ ಹೋಗು ಏನೇ ಮುಟ್ಟು ಪ್ರತಿಯೊಂದು ವಸ್ತುಗಳೆಲ್ಲ ಏನಾಗ್ಬಿಡ್ತಾವ ಇದಾಗ್ಬಿಡ್ಲ ಅಂತಂದೇಳಿ ಶಾಪ ಕೊಟ್ಲು ಸರ್, ಬೊಂಬುಗಳಾಗ್ಲಿ ಅಂತೇಳಿ ಕಟ್ಟಿಗೆ. ಅವಾಗ ಮತ್ತೆ ಅವನಿಗೆ ಮತ್ತೆ ಕನಸು ಬಿತ್ತು, ಅಲ್ಲೆಲ್ಲಿ ಇದೇನಿದು ಹಿಂಗಾಗ್ಬಿಡ್ತಲ್ಲ, ನನ್ ಮನೆಗೆ ಏನೇ ಮುಟ್ಟಿದ್ರು ಅವೆಲ್ಲ ನನಗೆ ಇದಾಗ್ಬಿಡ್ತಾವ ಅಂತೇಳಿ ಮತ್ತೆ ಇನ್ನೊಂದ್ಸರಿ ಅವ್ರು ಜಣೆ ಹತ್ರ ಅವ್ರು ಊರಿನ ಪ್ರಮುಖರ ಹತ್ರ ಹೋಗಿ ಬೇಡಿಕೆ ಇಟ್ಟ. ಈಗ ಮನೆ ಕಟ್ಸಂತರಿಗೆ ಮನೆಗಳಿಗೆ ತೀರು ಬಾಕ್ಲು ಕಿಟಕಿಗಳು ಎಲ್ಲ ಏನೇನ್ ಬೇಕೋ ಅವೆಲ್ಲ ಸಾಮಾನುಗಳ ಹತ್ರ ನನ್ನ ಹತ್ರ ಬರ್ರಿ, ನಿಮ್ಮಲ್ಲಿ ಏನೇ ಹಳೆ ಸಾಮಾನು ಮನೆಗಿರೋಂತ ಸಾಮಾನುಗಳೆಲ್ಲ ಮುಟ್ಟಿದ್ರೆ ನನ್ನಿಂದ ಇದಾಗತ್ತೆ, ಕಟ್ಟಿಗೆ ಆಗತ್ತೆ ಅಂತಂದ ಹೇಳಿ ಆ ಕಟ್ಟಿಗೆಗಳೆಲ್ಲ ಮಾಡಿ ಆ ಮನೆಗಳಿಗೆ ಎಲ್ಲರಿಗೂ ಇದಾಗ್ಬಿಡ್ತು ಸರ್. ಅವ್ರುನು ಮನೆ ಮಾಲೀಕರೆಲ್ಲರೂ ಬರ್ತಿದ್ರು, ತಮ್ಮಲ್ಲಿ ಇರ್ತಕ್ಕಂಥ ಏನು ವಸ್ತು ಒಳ್ಳೊಳ್ಳೆ ಕಟ್ಟಿಗೆಗಳಿಗೆ, ಬಾಕ್ಲುಗಳಿಗೆ, ತೀರ್ಗಳಿಗೆ, ಕಿಟಕಿಗಳಿಗೆಲ್ಲ ಮಾಡ್ಕೊಂತ ಹೋಗ್ಬಿಟ್ರು. ಹಂಗಾಗಿ ಇಲ್ಲಿನೂ ಆಫ್ ರೇಟೆ. ಈಗ ನಾವು ಒಂದು ಶಾಮಿಯಾನಕ್ಕ ಇದು ಕಟ್ಟಿಗೆ ಇದಕ್ ಹೋಗಿ ನಾವ್ ಏನೋ ತಾಂಬರ್ತು ಅಂದ್ರು ಅದು ಭಾರಿ ರೇಟ್ ಆಗ್ತಿತ್ತಲ್ಲ ಸರ್, ಅದ್ರಲ್ಲಿನೂ ಸಹಿತ ಅರ್ಧ ರೇಟ್ಗೆ ಮಾಡ್ಬಿಟ್ಟ. ಹಿಂಗನು ಜನಕ್ಕೂ ಅನುಕೂಲ ಆಯ್ತು, ಇವನಿಗೂ ಅನುಕೂಲ ಆಯ್ತು. ಮತ್ತೆ ಒಂದ್ 4-5 ದಿವಸ ಆದ್ಮೇಲೆ ಮತ್ತೆ ದೇವತೆಗೆ ಮತ್ತೆ ಸಿಟ್ಟು ಬಂತು, ಅಲ್ಲೇ ಇದೇನ್ ಸರಿಯಾಗಿ ಆಗ್ತದಂಗಿಲ್ಲ ಇದು,
ಅಂತಂದ್ ಹೇಳಿ ಇನ್ನೊಂದ್ಸರಿ ಮತ್ತೆ ಕನಸಿನಲ್ಲಿ ಹೋಗಿ, ಇಲ್ಲ ನೀನ್ ಎಲ್ಲಿ ಕಣ್ಣು ಬಿಟ್ಟು ನೋಡ್ತಗೋ ಆ ಕಣ್ಣು ಬಿಟ್ಟ ಎಲ್ಲ ಸುಟ್ಟೋಗ್ಬಿಡಕ್ ನೀನಂತ ಶಾಪ ಕೊಟ್ಬಿಟ್ಲು, 3ನೇ ಶಾಪ. ಅವಾಗ ಅವನಿಗೆ ಕನ್ಫರ್ಮ್ ಆಗ್ಬಿಡ್ತು, ನಾನ್ ನಿನ್ನ ಕಣ್ ಬಿಟ್ಟು ನೋಡಿದೆ, ನನ್ ಮನೆಗಿರೋ 8 ಮಕ್ಳನು ಇದಾಗತ್ತಾರ, ನಾನ್ ಏನ್ ನೋಡ್ತಾವ ಎಲ್ಲವೂ ಸುಟ್ಟೋತಾವ ಅಂತೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದ್ ದಿವ್ಸ ಮನೇಲಿದ್ದ ಸರ್. ಅದು ದೇವ್ರು ಅಂತಂದೇನು ಊರಿನ ಜಾತ್ರೆ ಮಾಡ್ಬೇಕಾಯ್ತಲ್ಲ, ಅದು ಸಮೀಪ ಬಂತು. ಅವಾಗ ಹೋಗಿ ತಮ್ಮ ಒಂದು ಊರಿನ ಒಬ್ಬ ದಣೆ ಹತ್ರ ಹೋಗಿ ಕೇಳಿದ, ಸರ್ ನಾನು ಇವತ್ತಿನೇನು ನಾಳೆ ನಾಡದಲ್ಲಿ ಜಾತ್ರೆ ಐತಲ್ಲ, ಜಾತ್ರೆ ದಿವಸ ಕುಂಭ ಓರ್ತಿರ್ತಾರ, ಕುಂಭಗಳ ಜೊತೆಗೆ ನಾನು ಸಹ ಬರ್ತೀನಿ, ನಂದು ಒಂದೇ ಒಂದು ರಿಕ್ವೆಸ್ಟ್, ಕುಂಭ ದೇವಸ್ಥಾನದ ಹತ್ರ ಮುಟ್ಟಿದಾಗ ಆದ್ಮೇಲೆ ನೀವೆಲ್ಲರೂ ಒಳಕ್ ಬರಂತ್ರಿ ಸರ್ ಅಂತೇಳಿ ಹೇಳಿದ. ಆಯ್ತು ಅಂತೇಳಿ ಅದ್ರಂಗೆನೆ ಮಾಡಿದ್ರು. ಊರಾಗ ಜೋರ್ ಜಾತ್ರೆ ಆಯ್ತು, ಕುಂಭಗಳೆಲ್ಲ ಬಂದು ಸರ್, ಕುಂಭಗಳೆಲ್ಲ ಬಂದು ದೇವಸ್ಥಾನದ ಮುಂದೆ ನಿಂತ್ರು. ಇನ್ನು ಯಾರನ್ನು ಒಳಕ್ ಬಿಡ್ಲಲ್ಲ, ಇವನೊಬ್ಬನೇ ಒಳಕ್ ಬಿಟ್ಟು ದೇವಿ ಮುಂದೆ ಕುಣಿಸಿದ್ರು. ಅವಾಗ ದೇವಿಗೆ ಗೊತ್ತಾಯ್ತು, ಇವನ್ ಸೀದಾ ಕಣ್ಣು ತೆಗೆದು ನನ್ನೇ ನೋಡ್ತಾನ, ಇವನು ಏನಿದ್ರು ಮತ್ತೆ ನನಗೆ ಇದ್ರಿಂದ ನಂದು ಇದೆಲ್ಲನೇ ಭಸ್ಮ ಆಗ್ಬೇಕು, ಇವನು ಕೊಟ್ಟಿರ್ತಕ್ಕಂಥ ಶಾಪ ಭಸ್ಮಾಸುರಿಗೆ ಏನು ಪರಮಾತ್ಮ ಕೊಟ್ಟಾಗ ಯಾರ ಮೇಲೆ ಇತ್ತನ ಕೈ ಭಸ್ಮ ಆಗ್ಬೇಕಂತ ಅದೇ ತರನೇ ಈಕೆ ಇದೇ ಆತತೆ ಅಂತಕ್ಕಂಥ ಕನ್ಫರ್ಮ್ ಮಾಡ್ಕೊಂಡು ದೇವಿ ಪ್ರತ್ಯಕ್ಷ ಆಗಿ ಆ ರೈತಿಗೆ ಹೇಳಿದ್ಲು, ಇಲ್ಲ ನೀನೇನ್ ಮಾಡ್ತದೀಯಲ್ಲಪ್ಪ, ನಿನ್ನಲ್ಲಿ ಏನು ಈ ಗುಣ ಏನೈತಲ್ಲ, ಕಾಯಕವೇ ಕೈಲಾಸ ಅಂತಕ್ಕಂಥ ಗುಣ ಸರಿಯೇನೆ ಇದು. ಆದ್ರೆ ನಿನ್ಗೆ ಎಷ್ಟೇ ಸಮಸ್ಯೆ ಬಂದ್ರು, ಎಷ್ಟೇ ನೆಗೆಟಿವ್ ಇದ್ರು ಅವನ್ನೆಲ್ಲ ಪಾಸಿಟಿವ್ ಆಗಿ ಹೆಂಗ ತಿಳ್ಕೊಂಡಿಯಲ್ಲ, ಅದೇ ತರನೇ ಜನಗಳೆಲ್ಲ ತಿಳ್ಕೊಂಡ್ರೆ ಮಾತಾಡಿ ಅದೇನೋ ಕಟ್ ಆಗಿದೆ. ಹಲೋ, ಹೇಳಿ, ನಿಂತೋಯ್ತು ಅದು. ಹೇಳಿ. ಸರ್ ಅದೇ ದೇವತೆ ಮುಂದೆ ಕುಂದಿರ್ತಾನ ಸರ್. ಅವ್ರು ದೇವತೆ ಮುಂದೆ ಕುಂತಾಗ ದೇವತೆ ಪ್ರತ್ಯಕ್ಷ ಆಗ್ಬಿಡ್ತಾರ ಸರ್. ಯಾಕಂದ್ರೆ ಇವ್ನ ಕಣ್ ತೆಗೆದು ಫಸ್ಟ್ ನನ್ನೇ ನೋಡ್ತಾಳ, ನಂದು ಈ ದೇವಸ್ಥಾನ ಎಲ್ಲ ಭಸ್ಮ ಆಗ್ಬಿಡುತ್ತೆ ಎಂಬುದು ಕನ್ಫರ್ಮ್ ಆಗ್ಬಿಡುತ್ತೆ ದೇವಿಗೆ. ಹಂಗಾಗಿ ದೇವಿ ಪ್ರತ್ಯಕ್ಷ ಆಗಿ ಆತಗ ಒಂದು ವರ ಕೊಡ್ತಾಳ ಸರ್, ಇಲ್ಲ ನೀನ್ ಮಾಡ್ತಿರೋದೆಲ್ಲ ಕರೆಕ್ಟ್ ಇದೆ, ನಿಂದ ಏನ್ ತೊಂದ್ರೆ ಇಲ್ಲಪ್ಪ, ಆಯ್ತು ನಿನ್ಗೆ ನಾನು ಶಾಪ ಕೊಟ್ಟೇನಲ್ಲ ಅದನ್ನೆಲ್ಲ ನಾನು ವಾಪಸ್ ತಕ್ಕಂತ ಹೇಳಿ ಅವಾಗ ಇನ್ನೇನ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಸರ್. ಅಂದ್ರೆ ಇದ್ರ ಸಂದೇಶ ಇಷ್ಟೇ ಸರ್, ಯಾವುದೇ ನೆಗೆಟಿವ್ ಯಾವ್ದೇ ಸಮಸ್ಯೆ ಬಂದಾಗ ಅವನ್ನ ನಾವು ಪರಿಹಾರ ಹೆಂಗ್ ಕಂಡುಕೊಳ್ಬೇಕು ಅಂದ್ರೆ ಪಾಸಿಟಿವ್ ಆಗಿ ಹೆಂಗ್ ಥಿಂಕ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸರ್ ಇದರಲ್ಲಿ. ಹಂಗಾಗಿ ನಾವ್ ಸಮಸ್ಯೆ ಏನೇ ಬರ್ಲು ಅದನ್ನ ನಾವು ಪಾಸಿಟಿವ್ ಆಗಿ ನಾವು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂದೇಶ ಸಿಗುತ್ತೆ ಅಂತಕ್ಕಂಥದ್ದು ಸರ್. ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೂ ಗುರುಜಿ ಅವರಿಗೂ ಧನ್ಯವಾದಗಳು ಸರ್. ಧನ್ಯವಾದ. ಓಕೆ ಸರ್, ಚೆನ್ನಾಗಿತ್ತು. ಸ್ನೇಹಿತರೆ, ಇನ್ನೇನಾದ್ರೂ ಹೇಳ್ಬೇಕಂದ್ರೆ ಹೇಳಿ. ಕೊನೆಯದಾಗಿ ಸರ್ 8:10 ಆಗೋಯ್ತು ಸರ್. ಅದೇ ಇನ್ನು ಯಾರಾದ್ರೂ ಅವ್ರಿಗೆ ರಮ್ಯಾ ಮೇಡಮ್ ಏನೋ ಕೇಳ್ತಾರಂತ, ಕೊನೆಯದಾಗಿ ನೋಡೋಣ ಅಷ್ಟೇ. ಇಲ್ಲ ಸರ್, ಅವ್ರಿಗೆ ಕ್ಲಾಪ್ಸ್ ಹಾಕ್ದೆ ನಾನು, ಅವ್ರಿಗೆ ಏನು ರೈಸ್ ಹ್ಯಾಂಡ್ ಮಾಡ್ಲಿಲ್ಲ ನಾನು, ಸರ್ಗೆ ಕ್ಲಾಪ್ಸ್ ಹಾಕ್ದೆ. ತುಂಬಾ ಚೆನ್ನಾಗಿ ಒಂದು ಸ್ಟೋರಿ ಕತೆ ಹೇಳಿದ್ರು, ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕು ಅವನ್ನೆಲ್ಲಾನು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಈಗ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗಾಗಲೇ 8:10 ಆಗಿದೆ. ಸೊ ತಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟುವರೆಗೂ ಎಲ್ಲರೂ ನಾವು ಸತ್ಸಂಗ ಮತ್ತೆ ಎಲ್ಲ ನಡ್ಸ್ಕೊಂಡು ಬಂದ್ವಿ. ಇದಕ್ಕೆಲ್ಲರೂ ತಮಗೆಲ್ಲರಿಗೂ ಪ್ರತ್ಯೇಕ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮ ನಮ್ಗೆ ಇಷ್ಟು ಅಚ್ಚುಕಟ್ಟುವಾಗಿ ಎಷ್ಟೋ ಜ್ಞಾನ ಅಂದ್ರೆ ಯೋಗಾಸನಾಸು ಮತ್ತೆ ಕಬೀರ್ ದೋಹಗಳು ಮತ್ತೆ ಒಳ್ಳೆ ಹಾಡು, ಮನಸ್ಸು ಸಂಬಂಧಿತ ಒಳ್ಳೆ ಹಾಡನ್ನು ಸಾರು ಹಾಡಿ ಅದು ಸಾರಾಂಶವನ್ನು ಕೊಟ್ಟಿದ್ದಾರೆ. ಸೊ ನಾವೆಲ್ಲದೂ ಇದೆಲ್ಲ ಪಾಲಿಸಿ ಸೊ ನಮ್ಮ ಜೀವನವನ್ನು ಸುಧಾರ ಮಾಡಿಕೊಂಡು ಆನಂದವಾಗಿ ಬದುಕಬೇಕು. ಯಾವಾಗಲೂ ಸದಾ ಆನಂದವಾಗಿರ್ಬೇಕು, ಸಚ್ಚಿದಾನಂದ ಸ್ಥಿತಿ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಇಟ್ಕೊಡೋಣ. ಸೊ ಇದೆಲ್ಲ ಹೇಳ್ಕೊಟ್ಟಿದ್ಕು ಸರ್ ಮತ್ತೆ ಪ್ರತ್ಯೇಕ ಅಭಿನಂದನೆಗಳು ಮತ್ತೆ ಒಂದ್ಸರಿ ತಿಳಿಸ್ತಾ, ಎಲ್ಲರ ಪರವಾಗಿ ಧನ್ಯವಾದಗಳು ಸರ್, ಅಭಿನಂದನೆ ತಿಳಿಸ್ತಾ ಇದನ್ನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ತೆ. ವೆಲ್ಕಮ್. ನಮಸ್ತೆ. ಹರಿ ಓಂ.